ಓಂ ಸಾಯಿರಾಮ್. ಬಾಬಾರವರ ಪಾದಗಳಿಗೆ ನಮಸ್ಕರಿಸುತ್ತಾ, ಸಾಯಿನಾಥರು ಶಾಂತಚಿತ್ತರಾಗಿದ್ದಾರೆ. ಮಹಾಪ್ರಾಜ್ಞನೆ ಸಾಯಿನಾಥ, ದಯಾಗನ, ದಯಾಸಿಂಧು, ಕರುಣಾಸಾಗರ, ಎಲ್ಲವೂ ನೀನಾಗಿದ್ದೇಯ ಸ್ವಾಮಿ. ನೀನು ಎಂದೂ ಶಾಶ್ವತ. ಜಾತಿ ಗೋತ್ರ ಕತೀತನೇ, ಸಿದ್ಧನೇ, ಯೋಗಿರಾಜನೇ, ಪಾವನ ಪಾಯಿ ಸಂತರಸನೆ, ಸಾಯಿನಾಥನೇ ನಿನಗೆ ವಂದನೆ. ಜ್ಞಾನಸೂರ್ಯನೇ, ಜ್ಞಾನದಾತನೇ, ಸಕಲ ಮಂಗಳದಾತನೇ, ಪರಮಹಂಸನೇ, ಭಕುತವಂದ್ಯನೇ, ಶರಣಜನ ಪರಿಪಾಲಕನೇ, ಸಾಯಿನಾಥ ನಿನಗೆ ನಮಸ್ಕರಿಸುತ್ತಾ, ಸಾಯಿನಾಥರ ವಚನಗಳು ಯಾವಾಗಲೂ ಸಂಕ್ಷಿಪ್ತವಾಗಿಯೂ, ರಸಭರಿತವಾಗಿಯೂ, ಆಳವಾಗಿಯೂ, ಅರ್ಥಗರ್ಭಿತವಾಗಿಯೂ, ಸಾಮರ್ಥ್ಯವುಳ್ಳವಾಗಿಯೂ ಇದ್ದವು. ಸಾಯಿನಾಥರ ವಚನಗಳು ಯಾವಾಗಲೂ ಅರ್ಥಗರ್ಭಿತವಾಗಿದೆ. ಶ್ರೀಹರಿಯು ಮಾಯೆಯು ಬ್ರಹ್ಮ ಮುಂತಾದವರನ್ನು ಕಾಡುತ್ತಾಳೆ. ಹೀಗಿರುವಾಗ ಸಾಮಾನ್ಯ ಮನುಷ್ಯರನ್ನು ಬಿಡುವಳೇ ಇಲ್ಲ. ಅವರು ಯಾವಾಗಲೂ ಮನುಷ್ಯರು ಪರಮಾತ್ಮನಲ್ಲಿ ಶರಣು ಹೋಗುತ್ತಾರೋ ಅಂಥವರು ಅವನ ದಯೆಯಿಂದ, ಮಾಯೆಯಿಂದ, ಬಂಧನದಿಂದ ತಪ್ಪಿಸಿಕೊಳ್ಳಬಹುದು. ಸಂತರು ನನ್ನ ಜೀವಿತ ರೂಪ ಎಂದು ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅಂಥ ಸಂತರಲ್ಲಿ ನಮ್ಮ ಸಾಯಿನಾಥರು ಒಬ್ಬರು. ಭಕ್ತರ ಯೋಗಕ್ಷೇಮವೇ ಅವರ ಗುರಿಯಾಗಿತ್ತು. ಯಾರು ಅದೃಷ್ಟಶಾಲಿಗಳೋ, ಪಾಪದಿಂದ ವಿಮುಕ್ತರಾಗಿರುತ್ತಾರೋ ಅಂಥವರು ನನ್ನ ಆರಾಧಿಸುತ್ತಾರೆ. ನೀವು ಯಾವಾಗಲೂ ಸಾಯಿ ಸಾಯಿ ಎಂದು ಧ್ಯಾನಿಸುತ್ತಿದ್ದರೆ ನಾನು ನಿಮ್ಮನ್ನು ಸಪ್ತಸಾಗರಗಳ ಆಚೆಗೆ ಸಾಗಿಸುತ್ತೇನೆ. ನನ್ನ ವಚನಗಳಲ್ಲಿ ನಂಬಿಕೆ ಇಟ್ಟರೆ ಒಳ್ಳೆಯದಾಗುತ್ತದೆ. ನನ್ನ ಆರಾಧನೆಗೆ ಪೂಜಾ ಸಾಮಗ್ರಿಗಳ ಅವಶ್ಯಕತೆ ಇಲ್ಲ. ಪರಿಶುದ್ಧವಾದ ಭಕ್ತಿ ಒಂದೇ ಸಾಕು ಎಂದು ಬಾಬಾರವರು ಹೇಳಿದ್ದಾರೆ. ಗುರುವು ನಮ್ಮ ಬಾಳಿನ ದಾರಿದೀಪವಾಗಿದ್ದಾರೆ. ಯಾವಾಗ ಧರ್ಮ ಅಳಿದು ಅಧರ್ಮ ತಲೆ ಎತ್ತುತ್ತದೋ ಆವಾಗ ಸಾಧು ಸನ್ಯಾಸಿಗಳು ಅವತರಿಸುತ್ತಾರೆ. ಅಂಥ ಸಂತರಲ್ಲಿ ಸಾಯಿನಾಥರು ಒಬ್ಬರು. ಸ್ನೇಹಿತರೆ, ನಾವು ನಮ್ಮ ಮಕ್ಕಳು, ನಮ್ಮ ಸಂಸಾರದಲ್ಲಿ ಎಲ್ಲ ಸದಸ್ಯರು ಪೂಜೆ ಪುನಸ್ಕಾರವನ್ನು ಪ್ರತಿನಿತ್ಯ ಮಾಡಬೇಕು. ಮಾಡುವುದರ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನು ಮಕ್ಕಳಿಗೆ ನಾವು ಹಿರಿಯರು ಹೇಳಿಕೊಡಬೇಕು. ಸ್ನೇಹಿತರೆ, ಹಬ್ಬ ಹರಿದಿನವನ್ನು ನಾವು ಆಚರಿಸಬೇಕು. ಆಚರಿಸಲು ಶಕ್ತಿ ಇಲ್ಲದಿದ್ದರೆ ಸರಳವಾಗಿಯಾದರೂ ಅದನ್ನು, ನಮ್ಮ ಸಂಸ್ಕೃತಿಯನ್ನು ಮಕ್ಕಳಿಗೆ ನಾವು ಹೇಳಿಕೊಳ್ಳಬೇಕು. ಇವತ್ತಿನ ದಿನ ಯಾರಿಗೂ ಕೂಡ ಸಮಯದ ಅಭಾವವಿದೆ. ಆದ್ದರಿಂದ ನಾವು ಬೇಗ ಎದ್ದು ಮನೆಯಲ್ಲಿ ಪೂಜೆಯನ್ನು ಮಾಡಿದರೆ ಮುಂದಿನ ಕೆಲಸಗಳು ಸುಗಮವಾಗಿ ಸಾಗುತ್ತದೆ. ಇಲ್ಲ, ಮನೆಯಲ್ಲಿ ಯಾರಾದರೂ ದೊಡ್ಡವರಿದ್ದರೆ ಅವರೇ ಪೂಜೆ ಮಾಡಿಕೊಂಡರೆ ನಮಗೆ ಇನ್ನೂ ಅನುಕೂಲವಾಗುತ್ತದೆ. ಸ್ನೇಹಿತರೆ, ಮೊದಲು ನನಗೂ ದುಡ್ಡು, ಮನೆ, ಒಡವೆ, ಕಾರು ಇವೆಲ್ಲವೂ ಬೇಕು ಎನ್ನುವ ಆಸೆಗಳು ಇದ್ದವು. ಆದರೆ ಆಧ್ಯಾತ್ಮಿಕವಾಗಿ ಅತ್ತ ಕಡೆ ಸಾಗಿರುವುದರಿಂದ ಅದರ ಕಡೆ ಗಮನ ಬರುವುದಿಲ್ಲ. ಆದರೆ ಆಸೆಯೇನೂ ಇಲ್ಲ. ಆದರೆ ಜೀವನದಲ್ಲಿ, ಸಮಾಜದಲ್ಲಿ ನಾವು ಬದುಕುವುದರಿಂದ ಎಲ್ಲೋ ಒಂದು ಕಡೆ ಮನೆ, ದುಡ್ಡು, ಒಡವೆ ಇದ್ದರೆ ನಮಗೆ ಬೆಲೆ ಎಂದು ಅನಿಸುತ್ತದೆ. ಆದರೆ ನಾವು ಯಾವುದಕ್ಕೂ ತಲೆಯನ್ನು ಕೆಡಿಸಿಕೊಳ್ಳಬಾರದು. ದುಡ್ಡು ಇರುವವರಿಗೆ ಬೆಲೆಯನ್ನು ಕೊಡುತ್ತಾರೆ. ಅವರ ಅಂತಸ್ತಿಗೆ ಮರ್ಯಾದೆ ಇರುತ್ತದೆ. ಅಂದರೆ ಇರಲಿ ಬಿಡಿ. ಇವತ್ತಿನ ದಿನ ವ್ಯಕ್ತಿತ್ವಕ್ಕೆ ಬೆಲೆ ಸಿಗುವುದಿಲ್ಲ. ಯಾರ ಗೌರವವೂ ನಮಗೆ ಬೇಡ. ನಮ್ಮಲ್ಲಿ ಸಾಯಿನಾಥರ ಮೇಲೆ ದೃಢ ವಿಶ್ವಾಸವನ್ನು ಇಟ್ಟುಕೊಳ್ಳೋಣ. ನಾವು ಇರುವುದರಲ್ಲೇ ತೃಪ್ತಿ ಪಡೋಣ. ಹಾಸಿಗೆ ಇರುವಷ್ಟು ಕಾಲು ಚಾಚಿದರೆ ನಮಗೆ ದುಃಖಗಳು ಬರುವುದೇ ಇಲ್ಲ. ಮೊದಲು ನಮಗೆ ನಾವೇ ಗೌರವಿಸಿಕೊಳ್ಳೋಣ ಅಲ್ವಾ? ನಮ್ಮ ಕುಟುಂಬದವರೆಲ್ಲ ಒಗ್ಗಟ್ಟಿನಿಂದ ಇದ್ದಾಗ ನಮಗೆ ಎಲ್ಲದರಲ್ಲೂ ಒಂದೇ ಭಾವನೆ ಬಂದು ನಾವು ಧೈರ್ಯವಾಗಿ ಜೀವನವನ್ನು ಮಾಡಬಹುದು. ಅದರಲ್ಲೂ ನಾವು ಹೆಂಗಸರಿಗೆ ಒಡವೆ ವಸ್ತ್ರಗಳ ಮೇಲೆ ವ್ಯಾಮೋಹ ಜಾಸ್ತಿ. ಅದು ಸಹಜ. ಆದರೆ ನಾವು ಇರುವುದರಲ್ಲಿ ತೃಪ್ತಿ ಪಡೋಣ. ಬೇರೆಯವರ ಜೀವನ ನಮಗೆ ಬೇಡ. ನಮ್ಮ ಬದುಕಿನಲ್ಲಿ ತಾಳ್ಮೆ, ತೃಪ್ತಿ, ಸಂಯಮ, ಪ್ರೀತಿ ಬೆಳೆಸಿಕೊಂಡಾಗ ಬದುಕಿನಲ್ಲಿ ಸುಖ ಕಾಣಬಹುದು. ನಮ್ಮ ಮನಸ್ಸು ತೃಪ್ತಿ ಕಡೆ ವಾಲಿದಾಗ ಎಲ್ಲ ಬಲವಾಗಿ ನಿಲ್ಲುತ್ತದೆ.
ಮುಖದಲ್ಲಿ ಪ್ರಸನ್ನತೆಯೇ ಸಂಪತ್ತಾಗಿರುತ್ತದೆ. ನಾವು ಯಾವಾಗಲೂ ನಗುತ್ತಾ ಇರೋಣ. ನಮಗೆ ಸಮಾಜದಲ್ಲಿ ಬೆಲೆ ಕೊಡುವುದಿಲ್ಲ ಎಂದರೆ ತಲೆಕೆಡಿಸಿಕೊಳ್ಳಬಾರದು. ಅದಕ್ಕಾಗಿ ಸಾಲ ಮಾಡಿ ಮನೆ, ಸೈಟು, ಕಾರು ಅಂತ ತೆಗೆದುಕೊಂಡು ಜೀವನ ಪೂರ್ತಿ ಕಷ್ಟಪಟ್ಟಾಗ ಮನೆಯಲ್ಲಿ ನೆಮ್ಮದಿ ಸಿಗುವುದಿಲ್ಲ. ಜಗಳಗಳು ಶುರುವಾಗುತ್ತದೆ. ಇದರಿಂದ ಮನೆಯಲ್ಲಿ ಯಾರಿಗೂ ನೆಮ್ಮದಿ ಇರುವುದಿಲ್ಲ. ನಮ್ಮ ಗುರು ಸಾಯಿನಾಥರು ಏನು ಹೇಳಿದ್ದಾರೆ ಗೊತ್ತಾ? ನಾನು ಬಡವರ ಸಹೋದರನಾಗಿದ್ದಾನೆ ಎನ್ನುವ ಮುತ್ತಿನಂಥ ಮಾತನ್ನು ಆಡಿದ್ದಾರೆ. ಆದರೆ ಏನು ಮೇಡಮ್, ನಮಗೆ ಜೀವನದಲ್ಲಿ ಆಸೆನೇ ಇರಬಾರ್ದಾ ಅಂತ ನೀವು ಕೇಳ್ಬೋದು. ಆಸೆ ಇರಲಿ, ಆದರೆ ನಮ್ಮ ಶಕ್ತಿಗೆ ತಕ್ಕಂತೆ ನಾವು ಜೀವನ ನಡೆಸಬೇಕು. ನೀವು ಸಾಯಿಬಾಬರ ಭಕ್ತರಾದರೆ, ಯಾರೇ ಆಗಲಿ ದೇವರ ಭಕ್ತರೇ ಆದರೆ, ನಮ್ಮ ಸಾಯಿನಾಥರು ಅವರ ಭಕ್ತರನ್ನು ನೋಯಿಸಲು ಬಿಡುವುದಿಲ್ಲ. ಯಾರು ನಿಮ್ಮನ್ನು ಹೀಯಾಳಿಸಿದರೆ ಅವರ ಎದುರೇ ನಿಮ್ಮನ್ನು ಎತ್ತರಕ್ಕೆ ಬೆಳೆಯುವಂತೆ ಮಾಡುತ್ತಾರೆ. ಇದು ನನ್ನ ಸ್ವಂತ ಅನುಭವ ಆಗಿದೆ ಸ್ನೇಹಿತರೆ. ಬಾಬಾರವರು ಅವರ ಭಕ್ತರನ್ನು ನೋಯಿಸಲು ಯಾವತ್ತೂ ಬಿಡುವುದಿಲ್ಲ. ಇದಂತೂ ಖಂಡಿತ ಸತ್ಯ. ಸಂಪೂರ್ಣವಾಗಿ ಬಾಬಾರವರಿಗೆ ಶರಣರಾದರೆ ಇವು ನಮ್ಮ ಜೀವನದಲ್ಲಿ ನಡೆಯುವುದಂತೂ ಸತ್ಯ. ಸಮಯ ಬರೋವರೆಗೂ ನಾವು ಕಾಯಬೇಕು ಅಷ್ಟೆ. ಅವರಿವರ ಮಾತಿಗೆ ಕಿವಿಗೊಡಬಾರ್ದು. ಇನ್ನೂ ಒಂದು ಮುಖ್ಯವಾದದ್ದು, ಬಾಬಾ ನಮಗೆ ಹೇಳಿರುವುದು ಬೇರೆಯವರ ಮನಸ್ಸು ನೋಯಿಸಬಾರ್ದು, ಇನ್ನೊಬ್ಬರನ್ನು ನಿಂದಿಸಬಾರ್ದು. ಇನ್ನೊಬ್ಬರ ನಿಂದನೆಯಿಂದ ಮಾಡಿರುವ ಪಾಪಗಳು ನಮ್ಮನ್ನು ಸುತ್ತಿಕೊಳ್ಳುತ್ತದೆ. ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತ ಗಾದೆನೇ ಇರುವ ಹಾಗೆ, ಯಾರಾದರೂ ನಮ್ಮನ್ನು ದೂಷಿಸಿದರೆ, ಅಪಹಾಸ್ಯ ಮಾಡಿದರೆ ಅವರು ನಮಗೆ ಹೇಳುತ್ತಿಲ್ಲ ಅಂತ ನಾವು ಅವ್ರ ಕಡೆಗೆ ಕಿವಿಗೊಡಬಾರ್ದು. ಯಾರಾದರೂ ನಮ್ಮನ್ನು ಅಂಗಿಸಿದರೆ, ನೋಡಿ ನಮ್ಮ ಜೊತೆ ಬಾಬಾ ಇದ್ದಾರೆ, ಇನ್ನೇನು ಬೇಕು ಅಂತ ಹೇಳಿದಾಗ ಅವ್ರು ನಮ್ಮ ತಟ್ಟೆಗೆ ಬರಲ್ಲ, ಸುಮ್ಮನಾಗ್ಬಿಡ್ತಾರೆ ಅಲ್ವಾ. ಹಿಂತಿರುಗಿ ಮಾತನಾಡಿದರೆ ಅವ್ರ ಪಾಡಿಗೆ ಅವ್ರು ಮಾತನಾಡಲಿ ಅಂತ ನಾವು ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ಬಿಡೋಣ. ಬಾಬಾರವರನ್ನು ನಾವು ಪಡೆದಿರುವುದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತಲೇ ನಾವು ತಿಳಿದುಕೊಳ್ಬೇಕು ಅಲ್ವಾ. ಸಣ್ಣ ವಿಚಾರಕ್ಕೂ ಸ್ಟ್ರೆಸ್ ತಗೋಬೇಡಿ. ನಾವು ಯಾವಾಗಲೂ ಇರೋದರಲ್ಲಿ ತೃಪ್ತಿ ಪಡೋಣ, ನೆಮ್ಮದಿಯಾಗಿರೋಣ, ಬಾಬಾರವ್ರನ್ನ ಆರಾಧಿಸೋಣ. ಬಾಬಾ ನಮಗೆ ಮಾರ್ಗದರ್ಶಕರಾಗಿ ಅವರಿಗೆ ನಮಗೆ ಏನು ಬೇಕು ಅಂತ ಎಲ್ಲ ತಿಳಿದಿರುತ್ತಾರೆ ಅಲ್ವಾ. ಅವರು ಸಮಯಕ್ಕೆ ತಕ್ಕಂತೆ ಸರಿಯಾಗಿ ನಮಗೆ ಕೊಡ್ತಾರೆ. ನಾವು ಅಲ್ಲಿವರೆಗೆ ತಾಳ್ಮೆಯಿಂದ ಇರೋಣ ಅಷ್ಟೆ. ಎಲ್ರಿಗೂ ಒಳ್ಳೆಯದಾಗಲಿ, ಪ್ರತಿಯೊಬ್ಬರು ತಾಳ್ಮೆಯಿಂದಿರಲಿ, ಪ್ರೀತಿ ವಿಶ್ವಾಸದಿಂದ ಒಬ್ರಿಗೊಬ್ಬರು ಇರೋಣ. ಮನೆಯಲ್ಲಿ ಕಿರಿಕಿರಿ ಇರಬಾರ್ದು. ನೆಮ್ಮದಿ ಜೀವನದಲ್ಲಿ ಆತ್ಮವಿಶ್ವಾಸದಿಂದ ಇರೋಣ. ಈ ಜೀವ ಒಂದಲ್ಲ ಒಂದು ದಿನ ಪರಮಾತ್ಮನ ಪಾದ ಸೇರುತ್ತದೆ. ಇರುವವರಿಗೂ ಎಲ್ಲರಿಗೂ ಒಳ್ಳೆಯದನ್ನು ಮಾಡೋಣ. ಬೇರೆಯವರಿಗೆ ತೊಂದರೆ ಕೊಡದೆ ನಮ್ಮ ಪಾಡಿಗೆ ಒಳ್ಳೆಯ ಜೀವನ ನಡೆಸೋಣ. ಆಗ ಬಾಬಾ ನಮಗೆ ನೆಮ್ಮದಿ ಕೊಡ್ತಾರೆ, ಸುಖ ಶಾಂತಿ ನೆಮ್ಮದಿ ಕೊಡ್ತಾರೆ. ನಾವು ಪ್ರತಿಯೊಂದು ಮಾಡ್ತಿರೋ ಕೆಲಸನೂ ಬಾಬಾಂಗೆ ಎಲ್ಲ ಗೊತ್ತಿರುತ್ತೆ. ಅವರೆಲ್ಲ ಎಲ್ಲನೂ ನಾವು ಮಾಡೋದನ್ನೆಲ್ಲ ನೋಡ್ತಿರ್ತಾರೆ. ಆದರೆ ನಾವು ಸತ್ಯತನದಿಂದ, ಶಾಂತಿಯಿಂದ, ಯಾರ ಮನಸ್ಸು ನೋಯಿಸದೆ ನಮ್ಮ ಪಾಡಿಗೆ ನಾವು ಇರೋದ್ರಲ್ಲಿ ತೃಪ್ತಿ ಪಟ್ಕೊಂಡು ನಾವು ಜೀವನ ಮಾಡ್ಕೊಂಡು ಹೋದರೆ ಖಂಡಿತ ನಮ್ಮಲ್ಲೇ ನಾವು ನೆಮ್ಮದಿ ಕಾಣ್ಬೋದು, ನಮ್ಮಲ್ಲೇ ನಾವು ಸುಖ ಶಾಂತಿ ಕಾಣ್ಬೋದು. ಬೇರೆ ಎಲ್ಲೂ ಹುಡ್ಕೊಂಡು ಹೋಗೋದೇ ಬೇಕಿಲ್ಲ. ಎಲ್ಲ ಜೀವನ ನಮ್ಮ ಕೈಯಲ್ಲೇ ಇದೆ. ಆದ್ದರಿಂದ ನಾವು ಒಳ್ಳೆತನದಿಂದ ನಡೆಯೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಓಂ ಸಾಯಿರಾಮ್.